ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ ಗೆಳೆಯರೇ, ನಾನು ರವಿ. ನಾನು ಚಿಕ್ಕವನಿದ್ದಾಗಲೇ ತಾಯಿ ತೀರಿ ಹೋಗಿದ್ದಾರೆ. ಹೀಗಾಗಿ ತಂದೆ ಎರಡನೇ ಮದುವೆ ಆಗಿದ್ದರು. ತಂದೆಯು ಮರಣ ಹೊಂದಿದ್ದಾರೆ. ಮಲತಾಯಿ ನನ್ನ ನೋಡಿದ್ರೆ ಸಾಕು ಸಿಟ್ಟು ಮಾಡುತ್ತಿದ್ದರು. ನನಗೆ ಅವರಿಗೆ ಆಗುತ್ತಿರಲಿಲ್ಲ. ಹೀಗಾಗಿ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರುತ್ತಿದ್ದೆ. ಮನೆಯ ಪರಿಸ್ಥಿತಿಗೆ ನನ್ನ ವಿದ್ಯಾಭ್ಯಾಸವನ್ನು ಕೈಬಿಟ್ಟು ಒಂದು ಕೆಲಸ ಹುಡುಕಿಕೊಂಡೆ. ಈ ವೇಳೆ ಜ್ಯೋತಿ ಎಂಬ ಹುಡುಗಿಯನ್ನು ಪ್ರೀತಿ ಮಾಡಿದ್ದೆ. ಅವಳನ್ನೇ ಮದುವೆ ಆಗಬೇಕೆಂದು ನಿರ್ಧಾರ ಮಾಡಿ ನನ್ನ ತಂದೆಯೊಂದಿಗೆ ಮಾತನಾಡಿದೆ. ಅವರು ಒಪ್ಪಿಗೆ ನೀಡಿದ್ದರು. ಆದರೆ ನನ್ನ ದುರದೃಷ್ಟಕರ ಎಂಬಂತೆ ನನ್ನ ತಂದೆ ಮದುವೆ ಹತ್ತಿರ ಇದ್ದಾಗ ಹೃದಯಾಘಾತದಿಂದ ತೀರಿಹೋದರು. ಸದ್ಯ ಜ್ಯೋತಿ ಜೊತೆಗೆ ಕಲ್ಯಾಣ ಮಾಡಿಕೊಂಡು ಬೇರೆ ಮನೆಯನ್ನು ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇನೆ. ಹೀಗೆ ಒಂದು ದಿನ ಬೆಳಿಗ್ಗೆ ಬೇಗ ಎದ್ದು ಚಹಾ ಕುಡಿಯುತ್ತಾ ಪೇಪರ್ ಓದುತ್ತಾ ಇದ್ದೆ. ಜ್ಯೋತಿ ಬಂದು ಮನೆಯಲ್ಲಿ ಹಳೆಯ ವಸ್ತುಗಳು ಬಹಳಷ್ಟು ಇವೆ. ಅವುಗಳನ್ನು ಒಂದು ಕಡೆಗೆ ಇಡಬೇಕು. ಅದಕ್ಕೆ ಬೇರೆ ರೂಮ್ ಕಟ್ಟಿಸಿಕೊಡಿ. ಕೆಲವೊಂದು ವೇಸ್ಟ್ ಸಾಮಾನುಗಳನ್ನು ಇಡಲು ಒಂದು ಕಬೋರ್ಡ್ ಮಾಡಿಸಿಕೊಡಿ ಅಂತ ಹೇಳಿದಳು. ಮೊದಲೇ ನಮ್ಮದು ಪ್ರೇಮ ವಿವಾಹ, ಹೀಗಾಗಿ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇಟ್ಟುಕೊಂಡಿದ್ದೆ. ಆದರೆ ಮದುವೆಯಾಗಿ 5 ರಿಂದ 6 ವರ್ಷ ಆದ್ರೂ ಮಕ್ಕಳಾಗಲಿಲ್ಲ. ಹೀಗಾಗಿ ಅವಳು ಯಾವಾಗಲೂ ಅದೇ ಚಿಂತೆಯಲ್ಲಿ ಇರುತ್ತಿದ್ದಳು. ನಾನು ಮುಂದೆ ಮಕ್ಕಳಾಗಬಹುದು, ಚಿಂತೆ ಮಾಡಬೇಡ ಅಂತ ಸಮಾಧಾನ ಮಾಡುತ್ತಿದ್ದೆ. ಆದರೆ ಇದೀಗ ಜ್ಯೋತಿ ಏಕಾಏಕಿ ಸ್ಟೋರೂಮ್ ಕಟ್ಟಿಸಿಕೊಡಲು ಹೇಳಿದ್ದಾಳೆ. ಅವಳ ಆಸೆ ತೀರಿಸಲು ನನಗೆ ಇಷ್ಟ. ಆದ್ರೆ ನನ್ನ ಬಳಿ ಹಣ ಇರಲಿಲ್ಲ. ಹೀಗಾಗಿ ಸ್ವಲ್ಪ ದಿನ ಹೋಗಲಿ, ಕಟ್ಟಿಸಿಕೊಡುತ್ತೇನೆ ಅಂತ ಹೇಳಿದೆ. ಮುಂದೆ ಕೆಲಸದ ಜೊತೆಗೆ ಓಟಿಯನ್ನು ಮಾಡಿ ಸ್ಟೋರೂಮ್ ಕಟ್ಟಿಸಿಕೊಟ್ಟೆ. ಆ ಬಳಿಕ ದಿನಕ್ಕೆ 2-3 ಬಾರಿ ಕೆಲಸ ಮಾಡಲು ಶುರು ಮಾಡಿದೆ. ನನ್ನ ಹೆಂಡತಿ ಆಸೆ ಈಡೇರಿಸುವುದೇ ನನಗೆ ಖುಷಿ. ಏಕೆಂದರೆ ಅವಳು ಬಹಳ ದಿನಗಳಿಂದ ಮಕ್ಕಳಾಗಿಲ್ಲ ಎಂದು ಕೊರಗುತ್ತಿರುವುದರ ನಡುವೆ ಅವಳ ಮುಖದಲ್ಲಿ ನಗು ನೋಡಿ ಏನೋ ಒಂದು ಸಮಾಧಾನ. ಆದ್ರೆ ಸ್ಟೋರ್ ರೂಮ್ ಕಟ್ಟಿಸಿದ ಬಳಿಕ ಅವಳ ದಿನಚರಿ ಬದಲಾವಣೆ ಆಯಿತು. ಒಂದೊಂದು ಅಳುತ್ತಾ ಇದ್ದಳು. ಆದರೆ ನಾನು ಅಷ್ಟಾಗಿ ಅವಳನ್ನು ಗಮನಿಸುತ್ತಿರಲಿಲ್ಲ. ಮದುವೆಯಾಗಿ ಇಲ್ಲಿಯವರೆಗೆ ನಾವು ಜಗಳ ಆಡಿಲ್ಲ. ಹೀಗೆ ಕೆಲವು ದಿನಗಳ ಬಳಿಕ ಡಾಕ್ಟರ್ ಬಳಿಗೆ ಹೋಗಿ ಚೆಕ್ಅಪ್ ಮಾಡಿಸಿಕೊಂಡು ಬರೋಣ ಅಂತ ಹೇಳಿದೆ. ಆದ್ರೆ ಅವಳು ಒಪ್ಪಲಿಲ್ಲ. ಆಮೇಲೆ ಒತ್ತಾಯ ಮಾಡಿದ ಬಳಿಕ ಹೂವಂದಳು. ಆಗ ಡಾಕ್ಟರ್ ಬಳಿ ಹೋಗಿ ತೋರಿಸಿದಾಗ ಜ್ಯೋತಿ ಹುಷಾರಾಗಿದ್ದಾಳೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ಹೇಳಿದರು. ಅವಳು ಅಳಲು ಬೇರೆ ಕಾರಣ ಇರಬಹುದು ಅಂದ್ರು. ಹಾಗಿದ್ರೆ ಜ್ಯೋತಿ ಮಕ್ಕಳಾಗಿಲ್ಲ ಅಂತ ಚಿಂತಿಸಿ ಅಳುತ್ತಾಳ ಅಥವಾ ಬೇರೆ ಕಾರಣಕ್ಕೆ ಅಳುತ್ತಾಳ ಅಂತ ಚಿಂತಿಸಿದೆ. ಆಮೇಲೆ ಮತ್ತೊಂದು ಕೆಲವು ದಿನಗಳ ಬಳಿಕ ಡಾಕ್ಟರ್ ಕಡೆಗೆ ಹೋಗುತ್ತೀನಿ ಅಂತ ಹೇಳಿದೆ. ಅವಳು ಬೇಡವೇ ಬೇಡ ಅಂತ ಹೇಳಿಬಿಟ್ಟಳು. ನನಗೆ ಯಾವುದೇ ಚಿಕಿತ್ಸೆ ಬೇಡ ಅಂದಳು. ನಾನು ಅವಳ ಮಾತು ಕೇಳಿ ಆಶ್ಚರ್ಯಪಟ್ಟೆ. ಯಾಕೆ ಅಂತ ವಿಚಾರಿಸಿದಾಗ ಅವಳು ನನಗೆ ಮಗುವನ್ನು ನೋಡಿಕೊಳ್ಳುವಷ್ಟು ಸಮಯ ಇಲ್ಲ ಅಂದುಬಿಟ್ಟಳು. ಈ ಮಾತು ಕೇಳಿ ನಾನು ಗಾಬರಿಯಾದೆ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಸಣ್ಣ ಮನೆಯಲ್ಲಿ ಅಡುಗೆ ಮಾಡುವುದು, ಮನೆ ಸ್ವಚ್ಛ ಮಾಡುವ ಕೆಲಸ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಮರುದಿನ ಆಫೀಸ್ಗೆ ಹೊರಟಿದ್ದೆ. ಆಗ ನಾನು ಸಂಜೆ ಮನೆಗೆ ಬೇಗ ಬರುತ್ತೇನೆ. ಜೊತೆಗೆ ಕೆಲವು ಸ್ನೇಹಿತರು ಮನೆಗೆ ಬರುತ್ತಾರೆ. ಅವರಿಗೆ ಚಹಾ ತಿಂಡಿಯನ್ನು ಮಾಡಿಕೊಡು ಅಂತ ಹೇಳಿದೆ. ಈ ಮಾತಿಗೆ ಜ್ಯೋತಿ ಸಿಟ್ಟಾಗಿ ನನ್ನೊಂದಿಗೆ ಜಗಳ ಮಾಡಿದಳು. ಇಷ್ಟು ದಿನ ಒಂದು ಬಾರಿಯೂ ಜಗಳ ಮಾಡದ ಆಕೆ ಅಂದು ಯಾಕೆ ಹಾಗೆ ಮಾಡಿದಳು ಅಂತ ಅರ್ಥವಾಗಲಿಲ್ಲ. ಹೀಗಾಗಿ ಸ್ನೇಹಿತರನ್ನು ಮನೆಗೆ ಕರೆದುಕೊಂಡು ಬರೋದನ್ನು ಅಂದು ಬಿಟ್ಟುಬಿಟ್ಟೆ. ಅಂದು ನಡೆದ ಜಗಳಕ್ಕೆ ಬಹಳ ದಿನ ನಾವು ಮಾತನಾಡುತ್ತಿರಲಿಲ್ಲ. ಜ್ಯೋತಿ ನಡವಳಿಕೆ ಬದಲಾಗುತ್ತಾ ಹೋಯಿತು.
ನಾನು ಅನಾರೋಗ್ಯಕ್ಕೆ ಒಳಗಾಗಿ ಮನೆಯಲ್ಲಿ ಇದ್ದೆ. ಆಗ ಜ್ಯೋತಿ ನನಗೆ ಚೆನ್ನಾಗಿ ನೋಡಿಕೊಂಡಳು. ಆದರೆ ಅವಳಿಗೆ ಯಾವುದೋ ಚಿಂತೆ ಕಾಡುತ್ತಿದೆ ಅಂತ ತಿಳಿಯಿತು. ಮರುದಿನ ನಾನು ಬಾತ್ರೂಮ್ಗೆ ಹೋಗಿ ಬರುತ್ತಿದ್ದೆ. ಆಗ ಜ್ಯೋತಿ ಅಡುಗೆ ಮನೆಯಲ್ಲಿ ಕುಳಿತು ಅಳುತ್ತಾ ಇದ್ದಳು. ನಾನು ಒತ್ತಾಯ ಮಾಡಿ ಕೇಳಿದೆ ಏನಾಯ್ತು ಅಂತ. ಅವಳು ಬಹಳ ದುಃಖವಾಗಿದೆ ಅಂತ ಅಷ್ಟೇ ಹೇಳಿದಳು ಹೊರತು ಬೇರೆ ಏನೂ ಹೇಳಿಲ್ಲ. ನಾನು ನನಗೆ ಹುಷಾರಿಲ್ಲದ ಕಾರಣ ಅವಳು ಬೇಜಾರ ಮಾಡಿಕೊಂಡಿದ್ದಾಳೆ ಅಂತ ಅಂದುಕೊಂಡೆ. ಅಂದು ರಾತ್ರಿ ಗಾಢನಿದ್ರೆಯಲ್ಲಿದ್ದೆ. ಆಗ ಯಾರೋ ಕೆಮ್ಮಿದ ಅನುಭವ ಆಯಿತು. ಪೀಸು ಮಾತು ಬೇರೆ ಕೇಳಿಸಿತು. ನಾನು ಎಚ್ಚರಗೊಂಡು ಹೆಂಡತಿಯನ್ನು ನೋಡಲು ಅಡುಗೆ ಮನೆಯ ಕಡೆಗೆ ಹೋದೆ. ಆದರೆ ನನಗೆ ಆಯಾಸವಾಗಿ ಅಲ್ಲಿಯೇ ಕುಂತುಬಿಟ್ಟೆ. ಅಲ್ಲಿಂದಲೇ ಹೆಂಡತಿಗೆ ಕರೆದೆ. ಅವಳು ಓಡಿ ಬಂದರು. ನಾನು ನಡೆದ ಘಟನೆ ಬಗ್ಗೆ ಕೇಳಿದೆ. ಅವಳು ನಿಮ್ಮ ಭ್ರಮೆ ಇರಬಹುದು ಅಂತ ಹೇಳಿದಳು. ಆಮೇಲೆ ಹೆಂಡತಿಯನ್ನು ಗಮನಿಸಲು ಪ್ರಾರಂಭ ಮಾಡಿದೆ. ಅವಳು ಆಗಾಗ ಸ್ಟೋರ್ರೂಮ್, ಅಡುಗೆ ಮನೆಗೆ ಹೋಗೋದು ಮಾಡುತ್ತಿದ್ದಳು. ನಾನು ಕೂಡ ಹುಷಾರಾಗಿದ್ದೆ. ಹೀಗೆ ಅಡುಗೆ ಮನೆಗೆ ನೀರು ಕುಡಿಯಲು ಹೋದಾಗ ಅಲ್ಲಿ ಹೆಂಡತಿ ಕಾಣಲಿಲ್ಲ. ಹೀಗಾಗಿ ಅವಳನ್ನು ಹುಡುಕಲು ಆರಂಭಿಸಿದೆ. ಅವಳು ಸ್ಟೋರ್ರೂಮ್ನಿಂದ ಹೊರಬಂದಳು. ನನ್ನ ನೋಡಿ ಗಾಬರಿಯಾದಂತೆ ಕಾಣಿಸಿಕೊಂಡಳು. ನನ್ನ ನೋಡಿ ಅವಳಿಗೆ ಹಣೆಯಲ್ಲಿ ಬೆವರು ಬರಲು ಆರಂಭ ಆಯಿತು. ಅದನ್ನು ನೋಡಿ ಆಶ್ಚರ್ಯ ಆಯಿತು. ಆದರೆ ಇವಳು ಏನೋ ಕೆಲಸ ಮಾಡುತ್ತಿದ್ದಾಳೆ ಅಂತ ಅನುಮಾನ ಬಂತು. ಆದರೆ ಆ ವಿಷಯವನ್ನು ಅಲ್ಲಿಯೇ ಬಿಟ್ಟೆ. ಯಾಕೆಂದರೆ ಅವಳು ನನಗೆ ಆರೈಕೆ ಮಾಡಿ ಹುಷಾರು ಮಾಡಿದ್ದಳು. ಮರುದಿನ ಬೆಳಿಗ್ಗೆ ನನ್ನ ಕೋಣೆಯಲ್ಲಿ ಹೆಂಡತಿ ಕಾಣಲಿಲ್ಲ. ನಾನು ಬೇಗ ಎದ್ದು ಅಡುಗೆ ಮಾಡ್ತಾ ಇರಬಹುದು ಅಂದುಕೊಂಡೆ. ಅವತ್ತು ಕೂಡ ಅವಳು ಅಡುಗೆ ಮನೆಯಲ್ಲಿ ಇರಲಿಲ್ಲ. ನಾನು ಮನೆಯನ್ನು ಸುತ್ತಾಡಿ ನೋಡಿದೆ, ಕಾಣಲಿಲ್ಲ. ಇನ್ನೇನು ಮನೆಯ ಹೊರಗಡೆ ನೋಡಿದಾಯ್ತು ಅಂತ ಹೋಗುತ್ತಿದ್ದೆ. ಆಗ ಸ್ಟೋರ್ರೂಮ್ನಿಂದ ಒಂದು ಸದ್ದು ಬಂತು. ಆ ಶಬ್ದ ಏನು ಅಂತ ನನಗೆ ತಿಳಿಯಲಿಲ್ಲ. ಹೊರಗಡೆಯಿಂದ ಸ್ಟೋರ್ರೂಮ್ ಕದ ತೆರೆಯಲು ಹೋದೆ. ಆದರೆ ಅದು ಒಳಗಡೆಯಿಂದ ಲಾಕ್ ಮಾಡಲಾಗಿತ್ತು. ಇದರಿಂದ ಗಾಬರಿಗೊಂಡೆ. ಆಮೇಲೆ ಗುದ್ದಾಡಿ ಸ್ಟೋರ್ರೂಮ್ ಬಾಗಿಲು ತೆರೆದು ಒಳಗಡೆ ಹೋದಾಗ ಹೆಂಡತಿ ನನ್ನ ಹಿಂದೆ ಬಂದು ನಿಂತಿದ್ದಳು. ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿದೆ. ಅವಳು ಸ್ಟೋರ್ರೂಮ್ನಲ್ಲಿ ಸಾಮಾನು ಇಡುತ್ತಿದ್ದೆ ಅಂದಳು. ಅವತ್ತಿನಿಂದ ನನ್ನ ಹೆಂಡತಿ ಮೇಲೆ ಒಂದು ಕಣ್ಣು ಇಟ್ಟೆ. ಅವಳು ಸ್ಟೋರ್ರೂಮ್ನಲ್ಲಿ ಯಾರನ್ನೋ ಭೇಟಿಯಾಗತ್ತಾಳೆ ಅನಿಸ್ತಾ ಇತ್ತು. ಆದರೆ ಸದ್ಯ ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ನನ್ನ ಬಳಿ ಯಾವುದೇ ಸಾಕ್ಷಿ ಇರಲಿಲ್ಲ. ನನ್ನ ಹೆಂಡತಿ ಯಾವಾಗಲೂ ಆ ಸ್ಟೋರ್ರೂಮ್ ಕಾಯುತ್ತಾಳೆ ಅನಿಸಿತು. ನಾನು ಅದರ ಒಳಗಡೆ ಹೋಗುತ್ತಿದ್ದರೆ ಬೇರೆ ಏನಾದರೂ ಹೇಳಿ ನನ್ನ ದಾರಿ ತಪ್ಪಿಸುತ್ತಿದ್ದಳು. ಹೀಗಾಗಿ ಅವಳನ್ನು ಹೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ನನ್ನ ಕೈಯಲ್ಲಿ ಅದು ಆಗುತ್ತಾ ಇರಲಿಲ್ಲ. ಅಸಹಾಯಕನಾಗಿದ್ದೆ. ಒಂದೊಮ್ಮೆ ಸಿಟ್ಟು ಬಂದು ಅವಳಿಗೆ ವಿಚ್ಛೇದನ ಕೊಟ್ಟು ಬಿಡೋಣ ಅನಿಸ್ತಾ ಇತ್ತು. ಅದಕ್ಕೂ ಮುನ್ನ ಅವಳ ತಪ್ಪನ್ನು ಅವಳ ಮುಂದೆ ಬಿಚ್ಚಿ ಇಡಬೇಕು ಅಂದುಕೊಂಡೆ. ಆದರೆ ನನ್ನ ಬಳಿ ಯಾವುದೇ ಸಾಕ್ಷಿ ಇರಲಿಲ್ಲ. ಹೀಗಾಗಿ ಒಂದು ಪ್ಲಾನ್ ಮಾಡಿ ಅಂದು ಆಫೀಸ್ಗೆ ಹೋಗದೆ ಪೂರ್ತಿ ದಿನ ಹೆಂಡತಿಯನ್ನು ಕಾಯಬೇಕು ಅಂದುಕೊಂಡೆ. ಆದರೆ ಅವತ್ತು ಹೆಂಡತಿ ಆರೋಗ್ಯ ಕೆಟ್ಟಿತ್ತು. ಅದಕ್ಕೆ ರೆಸ್ಟ್ ಮಾಡಲು ಹೇಳಿ ನಾನು ಆಫೀಸ್ಗೆ ಹೋಗುವಂತೆ ನಟನೆ ಮಾಡಿದೆ. ಆಮೇಲೆ ಮನೆಯ ಬಾಗಿಲು ಬಳಿ ಇದ್ದ ಸಂದಿಯಲ್ಲಿ ಅವಿತುಕೊಂಡೆ. ಅವಳು ನಾನು ಹೋಗಿದ್ದೇನೆ ಅಂತ ತಿಳಿದುಕೊಂಡಳು. ಆಮೇಲೆ ಎದ್ದು ನಾಷ್ಟ ಮಾಡಿ ಸ್ಟೋರ್ರೂಮ್ ಕಡೆಗೆ ತೆಗೆದುಕೊಂಡು ಹೋಗುವುದನ್ನು ನೋಡಿದೆ. ಇದನ್ನು ನೋಡಿ ಗಾಬರಿಯಾದೆ. ಆಕೆ ಯಾವಾಗಲೂ ಸ್ಟೋರ್ರೂಮ್ ಲಾಕ್ ಮಾಡಿ ಇಟ್ಟಿರುತ್ತಿದ್ದಳು. ಅದರ ಬಗ್ಗೆ ಕೇಳಿದಾಗ ಅಲ್ಲಿ ಆಭರಣ ಇಟ್ಟಿದ್ದೇನೆ ಅಂತ ಹೇಳಿದ್ದಳು. ಅವಳು ಸ್ಟೋರ್ರೂಮ್ ಒಳಗಡೆ ನಾಷ್ಟ ತೆಗೆದುಕೊಂಡು ಹೋದಳು. ಇಬ್ಬರ ನಾಷ್ಟ ಮತ್ತು 2 ಲೋಟ ಚಹಾ ನೋಡಿ ಕುಸಿದು ಹೋದೆ. ತುಂಬಾ ಕೋಪ ಬಂತು. ಹೆಂಡತಿ ಜೊತೆಗೆ ದಿನವಿಡೀ ಇರುವವರು ಯಾರು ಅಂತ ಮನಸ್ಸಿನಲ್ಲಿ ತಳಮಳ ಶುರುವಾಯಿತು. ನಾನು ಹೆಂಡತಿ ನಡತೆ ಕೆಟ್ಟಿದ್ದಾಳೆ ಅಂದುಕೊಂಡೆ.
ಇಷ್ಟು ದಿನ ಅವಳಿಗೆ ಯಾವುದೋ ಭೂತ ಹಿಡಿದಿರಬೇಕು ಅಂದುಕೊಂಡಿದ್ದೆ. ಆದರೆ ಅವಳು ಬೇರೆಯವರ ಸಹವಾಸ ಹೊಂದಿದ್ದಾಳೆ ಅಂದುಕೊಂಡು ಕೋಪ ಬಂತು. ನನಗೆ ಸಿಟ್ಟು ತಡೆಯಲು ಆಗಲಿಲ್ಲ. ಈ ಲೋಕವನ್ನು ಬಿಟ್ಟು ಹೋಗಿ ಬಿಡೋಣ ಅನಿಸ್ತು. ಮತ್ತೊಮ್ಮೆ ಹೆಂಡತಿಯನ್ನು ಇಲ್ಲದಂತೆ ಮಾಡಬೇಕು ಅನಿಸ್ತಾ ಇತ್ತು. ಈ ವೇಳೆಗೆ ಸ್ಟೋರ್ರೂಮ್ ಹೇಗೆ ತಲುಪಿದೆ ಗೊತ್ತಾಗಲಿಲ್ಲ. ಬಾಗಿಲು ತೆರೆದು ನೋಡಿದಾಗ ಒಳಗಡೆ ಕೆಮ್ಮುವ ಶಬ್ದ ಬರುತ್ತಿತ್ತು. ಪೂರ್ಣವಿರಾಮ. ನಾನು ಒಳಗಡೆ ಹೋಗಿ ಜ್ಯೋತಿ ಅಂತ ಜೋರಾಗಿ ಕೂಗಿದೆ. ಆದರೆ ಒಂದು ಕ್ಷಣ ಒಳಗಡೆ ಇರುವ ದೃಶ್ಯ ಕಂಡು ಕೋಪವೆಲ್ಲ ಒಂದೇ ಕ್ಷಣದಲ್ಲಿ ಹೋಗಿ ನನ್ನ ಮೇಲೆ ನನಗೆ ಪಾಪದ ಪ್ರಜ್ಞೆ ಕಾಡತೊಡಗಿತ್ತು. ಯಾಕೆಂದರೆ ನನ್ನ ಮುಂದೆ ಹೆಂಡತಿಯ ಸ್ಪಷ್ಟ ಚಿತ್ರಣ ಇತ್ತು. ಅವಳು ಹಿಡಿದ ಕೈತುತ್ತು ಬೇರೆ ಯಾರಿಗೂ ಅಲ್ಲ, ಬದಲಾಗಿ ನನ್ನ ಮಲತಾಯಿಗಾಗಿ ಆಗಿತ್ತು. ನನ್ನ ಹೆಂಡತಿ ಜ್ಯೋತಿ ಮೇಲೆ ಸುಮ್ಮನೆ ಅನುಮಾನ ಪಟ್ಟುಕೊಂಡೆ. ನಾ ಕೂಗಿದ ಶಬ್ದಕ್ಕೆ ಅವಳ ಕೈಯಲ್ಲಿದ್ದ ಪ್ಲೇಟ್ ಕೆಳಗಡೆ ಜಾರಿ ಬಿತ್ತು. ಪೂರ್ಣವಿರಾಮ. ನನ್ನ ಮಲತಾಯಿ ನನಗೆ ನೋಡಿ ಕಕ್ಕಾಬಿಕ್ಕಿ ಆದರು. ಈ ವೇಳೆ ನನಗೆ ನಾಚಿಕೆಯಾಗಿ ಎಂತಹ ಮನುಷ್ಯ ನಾನು ಅಂದುಕೊಂಡೆ. ಅವತ್ತು ಎಲ್ಲವೂ ನನಗೆ ಅರಿವಾಯಿತು. ನನ್ನ ಹೆಂಡತಿ ಸ್ಟೋರ್ರೂಮ್ ಬಾಗಿಲು ಹಾಕಿಕೊಂಡು ನನ್ನ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದಳು ಅಂತ. ಆದರೆ ನಾನು ನನ್ನ ಜವಾಬ್ದಾರಿ ಬಿಟ್ಟು ಇದ್ದೆ. ಆದರೆ ಹೆಂಡತಿ ಮಾತ್ರ ನನ್ನ ಮಲತಾಯಿ ಅಂತ ನೋಡದೆ ಕಾಳಜಿ ಮಾಡುತ್ತಿದ್ದಳು. ಈ ಹಿಂದೆ ನಾನು ನನ್ನ ತಾಯಿಯ ಸಾವಿಗೆ ಮಲತಾಯಿ ಕಾರಣ ಅಂತ ತಿಳಿದುಕೊಂಡಿದ್ದೆ. ಆದರೆ ಚಿಕ್ಕಮ್ಮ ಒಳ್ಳೆಯವರು ಆಗಿದ್ದರು. ನನ್ನ ತಪ್ಪಿಗೆ ಹೆಂಡತಿ ಅವಳನ್ನು ಒಂದು ಸ್ಟೋರ್ರೂಮ್ ಅಲ್ಲಿ ಇಟ್ಟು ಸಲವು ಹಾಗೆ ಮಾಡಿದ್ದೇನೆ ಅಂತ ತಪ್ಪಿನ ಅರಿವು ಆಯಿತು. ನನ್ನ ತಂದೆ ತೀರಿದ ಬಳಿಕ ಮಲತಾಯಿಗೆ ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಅವಳು ನನ್ನ ಹೆಂಡತಿ ಬಳಿ ಸಹಾಯ ಕೇಳಿಕೊಂಡು ಬಂದಿದ್ದಳು. ಹೀಗಾಗಿ ಹೃದಯವಂತ ಮಹಿಳೆಯಾಗಿದ್ದ ನನ್ನ ಹೆಂಡತಿ ನನ್ನ ಮಲತಾಯಿಯನ್ನು ಅವಳ ತಾಯಿಯಂತೆ ಅಂದುಕೊಂಡು ಮನೆಯಲ್ಲಿ ಜಗಳ ಆಗಬಾರದು ಅಂತ ಈ ವಿಷಯವನ್ನು ತನ್ನಲ್ಲಿ ಇಟ್ಟುಕೊಂಡು ಬಹಳ ಚಿಂತೆಯಲ್ಲಿ ಇದ್ದಳು. ಆಮೇಲೆ ನನ್ನ ತಪ್ಪಿನ ಅರಿವಾಗಿ ನಾನು ಮತ್ತೆ ಜ್ಯೋತಿ ಅಮ್ಮನಿಗೆ ಕೈತುತ್ತು ತಿನ್ನಿಸಿದೆ ಮತ್ತು ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದೆ. ಈ ಕಥೆಯ ಸಾರಾಂಶ: ಮನುಷ್ಯನು ತನ್ನ ಜೀವನದಲ್ಲಿ ಒಳ್ಳೆಯ ಚಾರಿತ್ರ್ಯವಂತ ಆಗಿರಬೇಕೇ ಹೊರತು ಬೇರೇನೂ ಅಲ್ಲ ಎಂಬುವುದು. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮುಂದಿನ ವಿಡಿಯೋಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.